Hi friends, welcome back to Downgrade Tutorial for English. This is the part 2 of HK Regions English paper 2 of objective questions. Objective questions ಸಂಬಂಧಪಟ್ಟಂತಹ ಪಾರ್ಟ್ 2 ವಿಡಿಯೋ ಆಗಿದೆ. ಇದು HK ರೀಜನ್ನ ಕ್ವೆಶ್ಚನ್ ಪೇಪರ್ಗೆ ಸಂಬಂಧಪಟ್ಟಂಗೆ. ಹಾಗೆಯೇ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗಳನ್ನು ಜಾಯ್ನ್ ಆಗಿ ಹಾಗೆ ಫೇಸ್ಬುಕ್ ಗ್ರೂಪ್ಗಳನ್ನು ಜಾಯ್ನ್ ಆಗಿ. ಟೆಲಿಗ್ರಾಮ್ ಗ್ರೂಪಲ್ಲಿ ಇದಲ್ಲ ಹಾಗೆ ಸಾಕಷ್ಟು ವೀಡಿಯೋಗಳನ್ನು ನೋಟ್ಸನ್ನು ಕೊಡ್ತಾ ಇದ್ದೀನಿ. ಈಗಾಗಲೇ ನಿನ್ನೆ ಸಾಕಷ್ಟು ವೀಡಿಯೋ ನೋಟ್ಸ್ ಕೊಟ್ಟಿದ್ದೀನಿ. ಸುಮಾರು 500 ಜನ ಆ ಗ್ರೂಪಿಗೆ ಜಾಯ್ನ್ ಆಗಿದ್ದಾರೆ ನಿನ್ನೆ ತಾನೇ. ಹಾಗೆ ಫೇಸ್ಬುಕ್ ಗ್ರೂಪು ಕೂಡ ಎರಡನ್ನೂ ಸರ್ಚ್ ಮಾಡೋದು ತುಂಬ ಸುಲಭ. ರಾಮನ್ ಟ್ಯುಟೋರಿಯಲ್ ಫಾರ್ GK ಅಂತ ನೀವು ಸರ್ಚ್ ಮಾಡಿದರೆ ಟೆಲಿಗ್ರಾಮಲ್ಲಿ ಮತ್ತು ಫೇಸ್ಬುಕ್ಕಲ್ಲಿ ಸಿಗುತ್ತೆ. ಇದೇ ಟೈಟಲ್ ಕೆಳಗಡೆ ಇಲ್ಲ ಕಾಮೆಂಟ್ ಬಾಕ್ಸಲ್ಲಿ ನಾನು ಲಿಂಕನ್ನು ಕೊಟ್ಟಿದ್ದೀನಿ. ಲಿಂಕನ್ನು ಕ್ಲಿಕ್ ಮಾಡೋದ್ರ ಮೂಲಕ ತಾವು ಜಾಯ್ನ್ ಆಗ್ಬೋದು. ಟೆಲಿಗ್ರಾಮ್ದು ಕಾಪಿ ಮಾಡ್ಕೊಂಡು ಟೆಲಿಗ್ರಾಮ್ ಲಿಂಕನ್ನು ಕಾಪಿ ಮಾಡ್ಕೊಂಡು ಅಲ್ಲಿ ಹೋಗಬೇಕಾಗತ್ತೆ. ಫೇಸ್ಬುಕ್ ಗ್ರೂಪ್ ಸಡನ್ನಾಗಿ ಸಿಗುತ್ತೆ. ಹಾಗಾದರೆ ಮಾಡ್ತಿರಲ್ವಾ, ಆ ಮೂಲಕ ನೋಟ್ಸನ್ನು ಪಡೀರಿ. ನಾನು ಇಂಡಿವಿಜುವಲ್ ಆಗಿ ಯಾರಿಗೂ ನೋಟ್ಸ್ ಕೊಡೋಕ್ಕಾಗ್ತಾಯಿಲ್ಲ. ಹಾಗಾಗಿ ತಾವು ನೋಟ್ಸನ್ನು ಆ ಟೆಲಿಗ್ರಾಮ್ ಗ್ರೂಪಲ್ಲಿ ನೋಟ್ಸ್ ಸಿಗುತ್ತೆ. ಫೇಸ್ಬುಕ್ ಗ್ರೂಪಲ್ಲಿ ತಾವು ಕಾಮೆಂಟ್ ಹಾಕ್ಬೋದು, ರಿಕ್ವೆಸ್ಟ್ ಮಾಡ್ಬೋದು, ಮತ್ತೆಲ್ಲದಕ್ಕೂ ಅವಕಾಶ ಇದೆ. ನೋಡಿ, ಇಲ್ಲಿ ಫಸ್ಟ್ ಸೆಂಟೆನ್ಸ್ ತೊಗೊಳ್ತಾ ಇದ್ದೀನಿ. ವಿ ಹ್ಯಾವ್ ಕಮ್ ದಟ್ ವಿ ಮೇ ಹೆಲ್ಪ್ ಯು. ಇಲ್ಲಿ ದ ಕ್ಲಾಸ್ ಇನ್ ದ ಅಬೋವ್ ಸೆಂಟೆನ್ಸ್ ಅಂತ ಇದೆ. ನೋಡಿ, ವಾಟ್ ಈಸ್ ಕ್ಲಾಸ್ ಅಂತ ಫಸ್ಟ್ ತಿಳ್ಕೋಬೇಕು. ಕ್ಲಾಸ್ ಈಸ್ ನಥಿಂಗ್ ಬಟ್ ಗ್ರೂಪ್ ಆಫ್ ವರ್ಡ್ಸ್ ವಿಚ್ ಗಿವ್ ಪಾರ್ಷಿಯಲ್ ಮೀನಿಂಗ್. ಒಂದು ಕಂಪ್ಲೀಟ್ ಮೀನಿಂಗ್ ಕೊಡಲ್ಲ, ಪಾರ್ಷಿಯಲ್ ಮೀನಿಂಗ್ ಕೊಡುತ್ತೆ. ಕ್ಲಾಸಲ್ಲಿ 2 ಟೈಪ್ ಇದೆ, ಇಂಡಿಪೆಂಡೆಂಟ್ ಕ್ಲಾಸ್, ಡಿಪೆಂಡೆಂಟ್ ಕ್ಲಾಸ್ ಅಂತ. ಅದನ್ನು ನಾನು ಥಿಯರಿ ಹೇಳುವಾಗ ಡೀಟೇಲಾಗಿ ಹೇಳ್ತಾ ಹೋಗ್ತೀನಿ. ಹಾಗೆಯೇ ಈಗ ಇಲ್ಲಿರುವಂಥದ್ದು ದಟ್ ವಿ ಮೇ ಹೆಲ್ಪ್ ಯು. ವಿ ಹ್ಯಾವ್ ಕಮ್, ನಾವು ಬಂದ್ವಿ. ಎದಕ್ಕೆ ಬಂದ್ವಿ? ದಟ್ ವಿ ಮೇ ಹೆಲ್ಪ್ ಯು. ಇಲ್ಲಿ ಯಾವ ಕ್ಲಾಸ್ ಇದೆ ಅಂತಂದರೆ ಇದು ಕಂಡೀಷ್ನಲ್ ಕ್ಲಾಸ್. ಅವ್ರು ಬಂದಿದ್ದ ಕಾರಣ ಇತ್ತು, ದೇರ್ ಇಸ್ ಎ ರೀಸನ್ ದಟ್ ದೇ ಮೇ ಹೆಲ್ಪ್ ದೆಮ್. ಸರ್, ಅಡ್ವರ್ಬ್ ಕ್ಲಾಸು, ನೌನ್ ಕ್ಲಾಸು ಇದನ್ನು ಹೇಗೆ ಗುರ್ತು ಮಾಡಬೇಕು ಅಂದಾಗ, ಒಂದು ಕ್ಲಾಸಲ್ಲಿ ಮುಖ್ಯವಾಗಿ ನಾಮಪದ ಇದ್ದರೆ ಅದನ್ನು ನೌನ್ ಕ್ಲಾಸ್ ಅಂತಾರೆ. ಅಡ್ವರ್ಬ್ ಇದ್ದರೆ ಅಡ್ವರ್ಬ್ ಕ್ಲಾಸ್ ಅಂತಾರೆ. ಅಬ್ಜೆಕ್ಟಿವ್ ಮುಖ್ಯವಾಗಿ ಬರೋ ಹಾಗಿದ್ದರೆ ಅದು ಅಬ್ಜೆಕ್ಟಿವ್ ಕ್ಲಾಸ್ ಅಂತಾರೆ. ಪ್ರಿಪೋಸಿಷನ್ ಇದ್ದರೆ ಪ್ರಿಪೋಸಿಷನಲ್ ಕ್ಲಾಸ್ ಅಂತ ಹೇಳ್ತಾರೆ. ಅಥವಾ ಕಂಡೀಷನಲ್ ಇದ್ದರೆ ಕಂಡೀಷನಲ್ ಕ್ಲಾಸ್ ಅಂತ ಹೇಳ್ತಾರೆ. ಇಲ್ಲಿ ಯಾವ್ದು ಕ್ಲಾಸ್ ಸರ್ ಹಾಗಾದರೆ ಅಂತಂದರೆ ನೋಡಿ, ಇಲ್ಲಿ ವಿ ಹ್ಯಾವ್ ಕಮ್ ಇದು ಒಂದು ಕ್ಲಾಸೇ. ಹಾಗೆ ದಟ್ ವಿ ಮೇ ಹೆಲ್ಪ್ ಯು, ಇಲ್ಲಿ 2 ಕ್ಲಾಸ್ ಇದೆ. ವಿ ಹ್ಯಾವ್ ಕಮ್, ದಟ್ ವಿ ಮೇ ಹೆಲ್ಪ್ ಯು. ಇಲ್ಲಿ ಇಂಡಿಪೆಂಡೆಂಟಾಗಿ ಅರ್ಥ ಆಗೋದು ಯಾವುದಿದೆ? ವಿ ಹ್ಯಾವ್ ಕಮ್, ದಟ್ ವಿ ಮೇ ಹೆಲ್ಪ್ ಯು. ಇಲ್ಲಿ ವಿ ಹ್ಯಾವ್ ಕಮ್ ಇಂಡಿಪೆಂಡೆಂಟಾಗಿ ಉಳಿಯುತ್ತೆ. ದಟ್ ವಿ ಮೇ ಹೆಲ್ಪ್ ಯು ಇದು ಡಿಪೆಂಡೆಂಟ್ ಇದೆ. ಡಿಪೆಂಡೆಂಟ್ ಅಂತಂದರೆ ಇದು ಏನಿದೆ ಅಲ್ಲ, ಈ ಕ್ಲಾಸು ಇದು ಮೀನಿಂಗು ಕಂಪ್ಲೀಟಾಗಿಲ್ಲ, ತನ್ನಷ್ಟು ತಾನೇ ಮೀನಿಂಗ್ ಕೊಡೋದಕ್ಕಾಗಲ್ಲ. ಇದು ಇದ್ರ ಮೇಲೆ ಡಿಪೆಂಡ್ ಆಗಿದೆ. ಹಾಗಾಗಿ ಇದು ಇಂಡಿಪೆಂಡೆಂಟ್ ಇದ್ದರೆ ಇದನ್ನು ಡಿಪೆಂಡೆಂಟ್ ಅಂತ ಹೇಳ್ತಾರೆ. ಇರಲಿ, ಅದ್ರ ಬಗ್ಗೆ ನಾನು ಹೇಳ್ತೀನಿ, ಡೋಂಟ್ ವರಿ. ಹಾಗೆಯೇ ಪ್ರತಿಯೊಬ್ಬರು ವೀಡಿಯೋನ ಲೈಕ್ ಮಾಡಿ ಸ್ನೇಹಿತರೆ. ಲೈಕ್ ಮಾಡೋದ್ರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸ್ಬೋದು. ಆದರೆ ಭಾಳಷ್ಟು ಜನ ಲೈಕ್ ಮಾಡಲ್ಲ. ಸುಮಾರು 1000 ಜನ ನೋಡಿರ್ತಾರೆ, 100 ಜನ ಮಾತ್ರ ಲೈಕ್ ಮಾಡಿರ್ತಾರೆ. ಇನ್ನು ಉಳಿದವ್ರಿಗೆ ಯಾಕೆ ಲೈಕ್ ಆಗಿಲ್ಲ ಅಂತ ನನಗೆ ಅದು ಗೊತ್ತಾಗ್ತಾ ಇಲ್ಲ. ನೋಡಿ, ಈಗಿಂತ ಕ್ವಶನ್ ಪೇಪರ್ನ ಸಾಲ್ವ್ ಮಾಡುವಾಗ ಇದೇ ಮೆಥಡಾಲಜಿ ಬೆಸ್ಟ್ ಮೆಥಡಾಲಜಿ ಆಗುತ್ತೆ. ಆದ್ದರಿಂದ ಪ್ರತಿಯೊಬ್ಬರು ಲೈಕ್ ಮಾಡಿ. ತಮಗೋಸ್ಕರ 1000-2000 ಜನ ಇರುವಂಥ ವಿದ್ಯಾರ್ಥಿಗಳಿಗೋಸ್ಕರ ನಾನು ಶ್ರಮಿಸ್ತಾ ಇರುವಾಗ ತಾವು ಲೈಕ್ ಒಂದು ಮಾಡೋದ್ರ ಮೂಲಕ ನಮ್ಮನ್ನು ಪ್ರೋತ್ಸಾಹ ಮಾಡ್ಬೋದು ಅಂತ ಭಾವಿಸ್ತೀನಿ. ಹಾಗೆ ಕೊನೆಯವರೆಗೂ ವಿಡಿಯೋನ ನೋಡಿ ಅಂತ ಹೇಳ್ತೀನಿ. ಹಿ ಹ್ಯಾಸ್ ಲಾಸ್ಟ್ ದ ಬುಕ್ ದಟ್ ಹಿಸ್ ಅಂಕಲ್ ಗೇವ್ ಹಿಮ್ ದ ಮೇನ್ ಕ್ಲಾಸ್ ಇನ್ ದಿ ಸೆಂಟೆನ್ಸ್. ನೋಡಿ, ಕ್ಲಾಸ್ ಮೇಲೆ ಸುಮಾರು 3 ಮಾರ್ಕ್ಸಿನ ಕ್ವಶನ್ಸ್ ಇರುತ್ತೆ. ನಾನು ಕ್ಲಾಸ್ ಮೇಲೆ ಫ್ರೇಜ್, ಕ್ಲಾಸ್ ಅಂದರೆ ಏನು, ಅದ್ರ ಬಗ್ಗೆ ನಾನು ಕಾನ್ಸೆಪ್ಟ್ ತರ್ತಾ ಹೋಗ್ತೀನಿ. ಈಗ ಇಲ್ಲಿ ನೋಡಿ, ಹಿ ಹ್ಯಾಸ್ ಲಾಸ್ಟ್ ದ ಬುಕ್ ಇದೊಂದು ಕ್ಲಾಸ್. ದಟ್ ಹಿಸ್ ಅಂಕಲ್ ಗೇವ್ ಹಿಮ್. ಇಲ್ಲಿ ಹಿ ಹ್ಯಾಸ್ ಲಾಸ್ಟ್ ದ ಬುಕ್ ಒಂದು ಇಂಡಿಪೆಂಡೆಂಟ್ ಅದ. ಇದೇನದ ರೀ, ಇದು ಇಂಡಿಪೆಂಡೆಂಟ್ ಕ್ಲಾಸ್ ಅದ. ಎರಡನೇದೇನಿದೆ ದಟ್ ಹಿಸ್ ಅಂಕಲ್ ಗೇವ್ ಹಿಮ್, ಇದು ಡಿಪೆಂಡೆಂಟ್ ಅದ. ಇಲ್ಲಿ ಮೇನ್ ಕ್ಲಾಸ್ ಅಂತಲೂ ಅಂತಾರೆ. ನೋಡಿ, ಅದನ್ನು ಇಂಡಿಪೆಂಡೆಂಟನ್ನು ಮೇನ್ ಅಂತಲೂ ಕರೀತಾರೆ. ಮೇನ್ ಕ್ಲಾಸ್ ಅಂತಂದರೆ ಅದ್ರ ಮೇಲೆ ಅದೇ ಇಂಪಾರ್ಟೆಂಟ್ ಕ್ಲಾಸ್ ಇರುತ್ತೆ. ಹಿ ಲಾಸ್ಟ್ ದ ಬುಕ್ ಅನ್ನೋದು ಮೇನ್ ಕ್ಲಾಸ್ ಇದೆ. ಏನಿದೆ ಇದು? ದಿಸ್ ಈಸ್ ಮೇನ್ ಕ್ಲಾಸ್. ದಟ್ ಈಸ್ ಅಂಕಲ್ ಗೇವ್ ಹಿಮ್ ಅನ್ನೋದು ಇದು ಸಬಾರ್ಡಿನೇಟ್ ಅಂತಲೂ ಕರೀತಾರೆ, ಸಬಾರ್ಡಿನೇಟ್ ಕ್ಲಾಸ್ ಅಂತಲೂ ಕರೀತಾರೆ, ಅಥವಾ ಇದನ್ನು ಡಿಪೆಂಡೆಂಟ್ ಅಂತಲೂ ಕರೀತಾರೆ. ಗೊತ್ತಾಯ್ತು ಸ್ನೇಹಿತರೆ? ಇಂಡಿಪೆಂಡೆಂಟು, ಡಿಪೆಂಡೆಂಟು ಈ ರೀತಿಯೂ ಕೂಡ ಹೇಳ್ತಾರೆ. ಮೇನ್ ಕ್ಲಾಸ್ ಮತ್ತು ಸಬಾರ್ಡಿನೇಟ್ ಕ್ಲಾಸ್ ಅಂತಲೂ ಕೂಡ ಕರೀತಾರೆ. ರೈಟ್, ಈಗ ಮುಂದೆ ಹೋಗೋಣ. ಇಲ್ಲಿ ಆನ್ಸರ್ ನಿಮಗೆ ಕ್ಲಿಯರ್ ಆಯಿತು ಅಂತ ಅಂದ್ಕೊಳ್ತೀನಿ. ಹಿ ಫೌಂಡ್ ದ ರಿಂಗ್ ಡ್ಯಾಶ್ ದ ರೈಟ್ ಅಬ್ಜೆಕ್ಟಿವ್ ಕ್ಲಾಸ್. ಅಬ್ಜೆಕ್ಟಿವ್ ಕ್ಲಾಸ್ ಅಂದ್ರೇನು ಅಂತಂದರೆ ಇಲ್ಲಿದೆ ನೋಡಿ. ಇಫ್ ಹಿ ಹ್ಯಾಡ್ ಲಾಸ್ಟ್, ದಟ್ಸ್ ಲಾಸ್ಟ್, ದಟ್ ಹ್ಯಾಡ್ ಲಾಸ್ಟ್, ವಿಚ್ ಹಿ ಹ್ಯಾಡ್ ಲಾಸ್ಟ್. ನೋಡಿ, ವಿಚ್ ಹಿ ಹ್ಯಾಡ್ ಲಾಸ್ಟ್ ಏನಿದೆ ಅಲ್ಲ, ಇದು ಸರಿಯಾದ ಆನ್ಸರ್.
ವಿಚ್ ಹಿ ಹ್ಯಾಡ್ ಲಾಸ್ಟ್. ಇಲ್ಲಿ ಅಡ್ಜೆಕ್ಟಿವ್ ಕ್ಲಾಸ್, ಇಲ್ಲಿ ವಿಚ್ನ ಅಡ್ಜೆಕ್ಟಿವ್ ಥರ ರೆಫರ್ ಮಾಡ್ತಾ ಇದ್ದಾರೆ. ಹಾಗಾಗಿ ಇದು ಅದೇ ಮೇನ್ ವರ್ಡ್, ಹೆಡ್ ವರ್ಡ್ ಅದೇ ಇದ್ದರಿಂದ ಅದನ್ನು ಅಡ್ಜೆಕ್ಟಿವ್ ಕ್ಲಾಸ್ ಅಂತ ಹೇಳ್ತಾರೆ. ಇಲ್ಲಿ ಸರಿಯಾದ ಉತ್ತರ ಡಿ ಇದೆ. ರವಿ ಫೌಂಡ್ ದ ರಿಂಗ್ ವಿಚ್ ಹಿ ಹ್ಯಾಡ್ ಲಾಸ್ಟ್, ಸರಿಯಾದ ಉತ್ತರ ಇದೆ. ಯುನಿಟಿ ಬಿಗಿನ್ಸ್ ವಿತ್ ಅ ಸೌಂಡ್. ಯುನಿಟಿ ಅನ್ನೋ ವರ್ಡ್ ಯಾವ ಸೌಂಡ್ ಜೊತೆಗೆ ಬರ್ತಾ ಇದೆ ಅಂತಂದರೆ, ಯುನಿಟಿ ಅನ್ನೋ ವರ್ಡ್ ಇಟ್ ಈಸ್ ಬಿಗಿನಿಂಗ್ ವಿತ್ ಕಾನ್ಸೊನೆಂಟ್ ಸೌಂಡ್. ನೋಡಿ, ನಿನ್ನೆ ಯಾರೋ ಒಂದು ಕಾಮೆಂಟಲ್ಲಿ ಹಾಕಿದ್ರು, ಸರ್ ಯುರೋಪಿಯನ್ ಅನ್ನೋವಂಥ ಪದ ಸರ್ ಇ ಇಂದ ಓಪನ್ ಆಗ್ತಾಯಿದೆ, ಯು ಇಂದ ಓಪನ್ ಆಗ್ತಾಯಿದೆ, ನೀವು ತಪ್ಪು ಹೇಳ್ತಾ ಇದ್ದೀರಿ ನೋಡಿ ಅಂತ. ನೋಡಿ ಸ್ನೇಹಿತರೆ, ತಪ್ಪನ್ನೋಕ್ಕಿಂತ ನಾನು ಹೇಳ್ತಾ ಇದ್ದೀನಿ, ಇದು ಲ್ಯಾಕ್ ಆಫ್ ಕ್ಲಾರಿಟಿ ಇಲ್ದಾಗ ಈ ರೀತಿ ಆಗುತ್ತೆ. ಇರಲಿ ಪರವಾಗಿಲ್ಲ ಅಂತ ಕಾಮೆಂಟ್ ಹಾಕಿ ನಾನು ನೆಕ್ಸ್ಟ್ ವೀಡಿಯೋಗಳಲ್ಲಿ ನಾನು ತೊಗೊಳ್ತಾ ಹೋಗ್ತೀನಿ. ಯುರೋಪಿಯನಲ್ಲಿ ಇ ಇಂದ ಸ್ಟಾರ್ಟ್ ಆಗ್ತದೆ, ಯು ಇಂದನೂ ಕೂಡ ಇದೆ, ಆದರೆ ಇದರ ಪ್ರೊನೌನ್ಸಿಯೇಷನ್ ಯುರೋಪಿಯನ್ ಅಂತ ಆಗುತ್ತೆ. ಹಾಗೆಯೇ ಈ ಯೂನಿಟಿ ಅನ್ನೋ ವರ್ಡ್ ಕೂಡ ದೋ ಇಟ್ ಬಿಗಿನ್ಸ್ ವಿತ್ ಕಾನ್ಸೊನೆಂಟಿಂದ ಓಪನ್ ಆಗ್ತಾ, ಓವೆಲ್ ಲೆಟ್ರಿಂದ ಓಪನ್ ಆಗ್ತಾ ಇದೆ, ಆದರೆ ಪ್ರೊನೌನ್ಸಿಯೇಷನ್ ಏನಿದೆ ಕಾನ್ಸೊನೆಂಟ್ ಪ್ರೊನೌನ್ಸಿಯೇಷನ್ ಇದೆ. ಯುನಿಟಿ, ಯುರೋಪಿಯನ್, ಯೂನಿಟ್ ಒಂದಿಷ್ಟು ಪದಗಳಿದೆ. ಈ ಪದಗಳೆಲ್ಲ ಯು ಇಂದ ಓಪನ್ ಆಗ್ತಾಯಿದ್ರು, ಇದರ ಪ್ರೊನೌನ್ಸಿಯೇಷನ್ ಯು ಅಂತ ಇದೆ. ಆದರೆ ಅಂಬ್ರೆಲಾ ನೋಡಿ, ಅಂಬ್ರೆಲಾ ಏನೈತೆಲ್ಲ ಇದು ಆ ಸೌಂಡಿಂದ ಓಪನ್ ಆಗ್ತಾಯಿದೆ, ಹಾಗಾಗಿ ಇದು ಓವೆಲ್ ಸೌಂಡು. ಇವುಗಳೇನಿದೆಯಲ್ಲ ಇವು ಕಾನ್ಸೊನೆಂಟ್ ಸೌಂಡ್ ಇದೆ, ಹಾಗಾಗಿ ಇವುಗಳ ಹಿಂದ್ಗಡೆ ಆರ್ಟಿಕಲ್ ಯಾವಾಗಲೂ ಎ ಬರುತ್ತೆ. ಗೊತ್ತಾಯ್ತಲ್ಲ ಸ್ನೇಹಿತರೆ. ಹಾಗೆ ಯುನಿಟಿ ಇಲ್ಲಿ ಯಾವುದರಿಂದ ಬಿಗಿನ್ ಆಗ್ತಾ ಇದೆ ಅಂತಂದರೆ, ಇಟ್ ಈಸ್ ಬಿಗಿನಿಂಗ್ ವಿತ್ ಕಾನ್ಸೊನೆಂಟ್ ಸೌಂಡಿಂದ ಬಿಗಿನ್ ಆಗ್ತಾ ಇದೆ. ಹಾಗೆಯೇ ದ ಓಪನಿಂಗ್ ಓವೆಲ್ ಸೌಂಡ್ ಇನ್ ದ ವರ್ಡ್ ಅಬೌಟ್. ಅಬೌಟಲ್ಲಿ ಓಪನಿಂಗ್ ನೋಡಿ, ಟ್ರಾನ್ಸ್ಕ್ರಿಪ್ಷನ್ ಬರೆಯೋದನ್ನು ಕಲಿಬೇಕು ನೀವು. ಟ್ರಾನ್ಸ್ಕ್ರಿಪ್ಷನ್ ಬರೆಯೋದು ನಾನು ಹೇಳ್ಕೊಡ್ತೀನಿ, ಹೇಗೆ ಒಂದು ವರ್ಡಿಗೆ ಟ್ರಾನ್ಸ್ಕ್ರಿಪ್ಷನ್ ಬರೀತಾರೆ, ಆಮೇಲೆ ಟ್ರಾನ್ಸ್ಕ್ರಿಪ್ಷನ್ ಐಡೆಂಟಿಫೈ ಮಾಡೋದು ಹೇಗೆ ಅಂತ ಯು ಹ್ಯಾವ್ ಟು ಪ್ರಾಕ್ಟೀಸ್. ಆಗ ಮಾತ್ರ ತಮಗೆ ಬರಲಿದೆ. ಟ್ರಾನ್ಸ್ಕ್ರಿಪ್ಷನ್ ಬರೆಯೋದು ಹೇಳ್ಕೊಡ್ತೀನಿ. ಇಟ್ ರಿಕ್ವೈರ್ಸ್ ಲಾಟ್ ಆಫ್ ಪ್ರಾಕ್ಟೀಸ್ ಫಾರ್ 1 or 2 ಮಾರ್ಕ್ಸ್ಗೆ ತುಂಬಾ ಪ್ರಾಕ್ಟೀಸ್ ಬೇಕಾಗುತ್ತೆ. ಹಾಗೆಯೇ ದ ವರ್ಡ್ ಪೂರ್ ಟ್ರಾನ್ಸ್ಕ್ರೈಬ್ಡ್ ಆ್ಯಸ್, ದ ವರ್ಡ್ ಪೂರ್ ಟ್ರಾನ್ಸ್ಕ್ರಿಪ್ಷನ್ ಹೀಗಿದೆ ನೋಡಿ, ಪೂರ್ ಹೀಗೆ ಬರೀತಾರೆ. ಟ್ರಾನ್ಸ್ಕ್ರಿಪ್ಷನ್ಲಿ ಒಂದು ಬಿಗಿನಿಂಗದು ಒಂದು ಸ್ಲ್ಯಾಶ್ ಇರುತ್ತೆ, ಕೊನೆಯ ಸ್ಲ್ಯಾಶ್ ಇರುತ್ತೆ, ನಡುವೆ ಈ ರೀತಿ ಸ್ಟಾರ್ಟ್ ಮಾಡ್ತಾರೆ ನೋಡಿ, ಪೂವರ್. ಇದು ಆರ್ನ ಯಾಕೆ ಬ್ರ್ಯಾಕೆಟಲ್ಲಿದೆ ಅಂತಂದರೆ, ಬ್ರಿಟಿಷ್ ಇಂಗ್ಲೀಷಲ್ಲಿ ಇಟ್ ಈಸ್ ನಾಟ್ ಪ್ರೊನೌನ್ಸ್ಡ್, ಅದು ಪ್ರೊನೌನ್ಸ್ ಆಗಲ್ಲ, ಹೌದ್ರಾ? ಹಾಗಾಗಿ ಆ ರೀತಿ ಆರ್ನ ಬ್ರ್ಯಾಕೆಟಲ್ಲಿ ಹಾಕ್ತಾರೆ, ಪ್ರೊನೌನ್ಸ್ ಆಗಲ್ಲ. ಪ್ರೊನೌನ್ಸ್ ಮಾಡಿದರೂ ವಾಯ್ಸ್ಲೆಸ್ ಪ್ರೊನೌನ್ಸಿಯೇಷನ್ ಅದು ಇರುತ್ತೆ. ಹಾಗೆ ಡೂ ಯು ನೋ ವಾಟ್ ಹ್ಯಾಸ್ ಹ್ಯಾಪನ್ ಟು ಯುವರ್ ಮದರ್. ಇಲ್ಲಿ ಕ್ವಶನ್ ಈಸ್ ಬಿಗಿನಿಂಗ್ ವಿತ್ ಎಸ್ ಆರ್ ನೋ ಇಂದ ಕ್ವಶನ್ ಬಿಗಿನ್ ಆಗ್ತಾ ಇದೆ, ರೈಟ್? ಎಸ್ ಆರ್ ನೋ ಅಂತಂದರೆ ಗೊತ್ತಾಗುತ್ತಲ್ಲ, ಅಂದರೆ ಡೂ ಯು ನೋ, ಎಷ್ಟನೇ ಕ್ವಶನ್ ಆ್ಯಕ್ಚುಲಿ, ಸಾರಿ ಒಂದು ಜಸ್ಟ್ ಸೆಕೆಂಡ್. ಹಾಂ, ಇಲ್ಲಿ ಡೂ ಯು ನೋ ವಾಟ್ ಹ್ಯಾಸ್ ಹ್ಯಾಪನ್ ಟು ಯುವರ್ ಮದರ್. ನೋಡಿ, ಮತ್ತೊಂದು ನಾನು ಈ ರೀತಿ ಹೇಳ್ತಾ ಹೋಗ್ತೀನಿ. ಕ್ವಶನ್ಸನ್ನು ನಾವು ಎಸ್ ಆರ್ ನೋ ಕ್ವಶನ್ಸ್ ಅಂತ, ಎಸ್ ಆರ್ ನೋ ಕ್ವಶನ್ಸ್ ಅಂತ ಹೇಳ್ತೀವಿ. ಏನು ನೋಡಿ, ಡೂ ಯು ನೋ ವಾಟ್ ಹ್ಯಾಸ್ ಹ್ಯಾಪನ್ ಟು ಯುವರ್ ಮದರ್, ಉತ್ತರ ಏನಾಗುತ್ತೆ, ಎಸ್ ಅಥವಾ ನೋ ಅಂತ ಆಗುತ್ತೆ. ಇದನ್ನು ಎಸ್ ಆರ್ ಕ್ವಶನ್ ಅಂತ ಹೇಳ್ತಾರೆ, ಎಸ್ ಆರ್ ನೋ ಕ್ವಶನ್ಸ್ ಅಂತ ಹೇಳ್ತಾರೆ. ಇನ್ನು ಉಳಿದ ಕ್ವಶನನ್ನು WH ಕ್ವಶನ್ಸ್ ಅಂತ ಹೇಳ್ತಾರೆ. WH ಕ್ವಶನ್ಸ್ ಅಂತಂದರೆ ವೇರ್ ಇಸ್ ಯುವರ್ ಮದರ್, ಅವಾಗ ಆನ್ಸರ್ ಮಾಡಲೇಬೇಕಾಗುತ್ತೆ, ಶೀ ಈಸ್ ಇನ್ ಹರ್ ರೂಮ್ ಅಂತ. ಈ WH ಕ್ವಶನ್ಸು ಮತ್ತು ಎಸ್ ಆರ್ ನೋ ಕ್ವಶನ್, ಯಾವಾಗಲೂ ಎಸ್ ಆರ್ ನೋ ಕ್ವಶನ್ಸ್ ಇದೆ ನೋಡಿ, ಎಸ್ ಆರ್ ನೋ ಕ್ವಶನ್ಸ್ ಯಾವಾಗಲೂ ರೈಸಿಂಗ್ ಟೋನಿಂದನೇ ಸ್ಟಾರ್ಟ್ ಆಗುತ್ತೆ. ಸೊ ರೈಟ್ ಆನ್ಸರ್ ಇಲ್ಲಿ ರೈಸಿಂಗ್ ಟೋನ್. ಎಸ್ ಆರ್ ನೋ ಕ್ವಶನ್ಸ್ ರೈಸಿಂಗ್ ಟೋನಲ್ಲಿ ಇರುತ್ತೆ. ಯಾವುದು ರೈಸಿಂಗ್ ಟೋನ್, ಯಾವುದು ಫಾಲಿಂಗ್ ಟೋನ್ ಅನ್ನೋದು ನಾನು ಹೇಳ್ಕೊಡ್ತೇನೆ, ಡೋಂಟ್ ವರಿ. ಸಿನೋನಿಮ್ ಫಾರ್ ದ ವರ್ಡ್ ಗಾಜಿಯಸ್ ಅಂತಂದರೆ ಸ್ಪ್ಲೆಂಡಿಡ್ ಅಂತ. ಇದರ ಮೀನಿಂಗ್ ಕೇಳ್ತಾ ಇದ್ದಾರೆ, ಸಿನೋನಿಮ್ ಕೇಳ್ತಾ ಇದ್ದಾರೆ, ಅದು ಸಮಾನಾರ್ಥಕ ಪದ. ಇದಕ್ಕೆ ಥಿಸರಸ್ ಅಂತ ಇರುತ್ತೆ, ಡಿಕ್ಷನರಿ ಥಿಸರಸ್. ಸುಮಾರು ಲಕ್ಷಾಂತರ ಪದಗಳಿದೆ. ನೀವು ಒಂದು ಕಾಂಟೆಕ್ಸ್ಟಲ್ಲಿ ಓದ್ತಾ ಹೋಗಬೇಕು ಅಂದರೆ ಒಂದು ಪ್ಯಾರಾಗ್ರಾಫ್ ತೊಗೊಂಡಾಗ ಅಲ್ಲಿ ಬರುವಂಥ ಆಪೋಸಿಟ್ ವರ್ಡು, ಸಿನೋನಿಮ್ಸು, ವರ್ಬು ಇವುಗಳನ್ನೆಲ್ಲನೂ ಕೂಡ ರೆಫರ್ ಮಾಡಬೇಕಾಗತ್ತೆ. ಅವಕ್ಕೆ ಡಿಕ್ಷನರಿ ಇಟ್ಕೊಂಡು ಕೂತ್ಕೊಳ್ಳೋದು ಇಟ್ಸ್ ನಾಟ್ ಎ ವೈಸ್ ಐಡಿಯಾ. ಹಾಗಾಗಿ ಸಂದರ್ಭ ಬಂದಾಗ ಅವ್ನು ಕಲಿತಾ ಹೋಗೋದು ಇಂಪಾರ್ಟೆಂಟ್. ಸೂಪರ್ಫಿಷಿಯಲ್ಗೆ ಆ್ಯಂಟೋನಿಮ್ ನೋಡುತ್ತಾರೆ ನೋಡಿ. ಆ್ಯಂಟೋನಿಮ್ ಅಂದರೆ ವಿರುದ್ಧಾರ್ಥಕ ಪದ ಯಾವುದಿದೆ ಸೂಪರ್ಫಿಷಿಯಲಿಗೆ ಅಂತಂದರೆ, ಆ್ಯಂಟೋನಿಮ್ ಈಸ್ ಡೀಪ್ ಅಂತ. ಹಾಗೆಯೇ ಚೂಸ್ ದ ಆಡ್ ಒನ್ನನ್ನು ಚೂಸ್ ಮಾಡಿ ಅಂತ. ಇಲ್ಲಿ ಸಬ್ ಸ್ಟ್ಯಾಂಡರ್ಡ್, ಸಬ್ ಹ್ಯೂಮನ್, ಸಬ್ ನಾರ್ಮಲ್ ಇವೆಲ್ಲ ಅಡ್ಜೆಕ್ಟಿವ್ಸ್ ಅವ. ಆದರೆ ದಿಸ್ ಒನ್ ಸಬ್ಮಿಟ್ ಈಸ್ ಅ ವರ್ಬ್, ಇದು ವರ್ಬ್ ಇದೆ ಸ್ನೇಹಿತರೆ. ಸೊ ಇದನ್ನು ಆಡ್ ಒನ್ನ ಇಲ್ಲಿ ಗ್ರೂಪಲ್ಲಿ ಸೇರಿದ ಪದ ಅಂತಾರೆ ಇದು.
ಹಾಗೆ ಚೂಸ್ ಒನ್ ದಟ್ ಡಸಂಟ್ ಬಿಲಾಂಗ್ ಟು ದ ಗ್ರೂಪಿಗೆ ಸೇರಲಾದ ಪದಗಳು ಅಂದರೆ ಇಲ್ಲಿ ಆ್ಯಕ್ಟ್ರೆಸ್ ಇಸ್ ಅ ಫೀಮೇಲ್ ನೌನ್, ಫೆಮಿನೈನ್ ನೌನ್. ದಿಸ್ ಒನ್ ಆಲ್ಸೋ ಕೈಂಡ್ನೆಸ್ ಏನಿದೆ ದಿಸ್ ಈಸ್ ಅಡ್ಜೆಕ್ಟಿವ್. ಹಾಗಾಗಿ ನೀವು ಗ್ರೂಪಿಂದ ತೆಗಿಬೇಕು ಅಂದರೆ ಈ ಕೈಂಡ್ನೆಸ್ಸನ್ನು ರಿಮೂವ್ ಮಾಡಬೇಕು. ಟು ಕಿಲ್ ಟೂ ಬರ್ಡ್ಸ್ ವಿತ್ ಒನ್ ಸ್ಟೋನ್, ಇದು ಇಡಿಯಮ್ಸ್ ಕೇಳ್ತಾರೆ ನೋಡಿ. ಇಡಿಯಮ್ಸ್ ತುಂಬಾ ಡಿಫಿಕಲ್ಟ್ ಟು ಲರ್ನ್. ನಾನು ಇಡಿಯಮ್ಸ್ ಮೇಲೆ ವೀಡಿಯೋಸ್ ತರ್ತಾ ಹೋಗ್ತೀನಿ. ಐ ಆಮ್ ಗೋಯಿಂಗ್ ಟು ಬ್ರಿಂಗ್ ದೆಮ್ ಡೈಲಿ ಬೇಸಿಸ್ ಮೇಲೆ ವೀಡಿಯೋಗಳು ತರ್ತಾ ಹೋಗ್ತೀನಿ. ಫ್ರೇಜಲ್ ವರ್ಬ್ಸ್, ಇಡಿಯಮ್ಸ್ ಮೇಲೆ ನಿಮಗೆ 3 ಮಾರ್ಕ್ಸಿಗೆ ಕ್ವಶನ್ಸ್ ಇರುತ್ತೆ. ಫಾರ್ ಎ ನ್ಯೂ ಲರ್ನರ್ ಆರ್ ಎ ವೆರಿ ಎಕ್ಸ್ಪೀರಿಯನ್ಸ್ಡ್ ಟೀಚರ್ ದೀಸ್ ಥಿಂಗ್ಸ್ ಆರ್ ವೆರಿ ಡಿಫಿಕಲ್ಟ್ ಟು ವರ್ಕ್ ಆನ್. ಹಾಗಾಗಿ ಯು ಹ್ಯಾವ್ ಟು ಲರ್ನ್. ಬೇರೆ ದಾರಿನೇ ಇಲ್ಲ, ಪ್ರತಿಯೊಂದನ್ನು ಕಲಿಬೇಕಾಗತ್ತೆ. ಟು ಕಿಲ್ 2 ಬರ್ಡ್ಸ್ ವಿತ್ 1 ಸ್ಟೋನ್ ಅಂತ ನಿಮಗೆ ಗೊತ್ತಿದೆ. ಒಂದು ಕಲ್ಲಲ್ಲಿ 2 ಹಕ್ಕಿ ಅಂತಂದರೆ ಟು ಕಂಪ್ಲೀಟ್ 2 ಜಾಬ್ಸ್ ಅಟ್ 1 ಗೋ ಅನ್ನೋದು ಇದು ರೈಟ್ ಆನ್ಸರ್. ಹೀಗೆ ಈಸಿಯಾಗಿ ಸಿಗುತ್ತೆ ಅಂತ ಅನ್ಕೋಬೇಡಿ, ಯು ವಿಲ್ ಗೆಟ್ ಡಿಫಿಕಲ್ಟ್ ಒನ್ಸ್. ಟು ಕರ್ರಿ ಫೇವರ್, ಇಲ್ಲಿದ್ದಾನೆ. ಟು ಕರ್ರಿ ಫೇವರ್ ಮೀನಿಂಗ್, ಈ ಇಡಿಯಮ್ನ ಮೀನಿಂಗ್ ಏನಿದೆ ಅಂದರೆ ಟು ವಿನ್ ದ ಫೇವರ್, ಇನ್ನೊಬ್ಬರ ಪ್ರೀತಿ ವಿಶ್ವಾಸ ಗಳಿಸೋದು, ಫೇವರ್ ಗಳಿಸೋದಕ್ಕೆ ಏನಂದರೆ ಟು ಕರ್ರಿ ಫೇವರ್ ಅಂತ ಹೇಳ್ತಾರೆ. ಡ್ಯಾಶ್ ಗ್ಯಾಸ್ ಸ್ಟವ್ ವೆನ್ ಯು ಗೋ ಔಟ್ ಪ್ಲೀಸ್, ಇದು ನೋಡಿ ಫ್ರೇಜಲ್ ವರ್ಬ್ಸ್ ಹೇಳ್ತೆ. ಇಲ್ಲಿ ಟರ್ನ್ ಆಫ್ ದ ಗ್ಯಾಸ್ ಸ್ಟವ್ ವೆನ್ ಯು ಗೋ ಔಟ್ ಅನ್ನೋದು ರೈಟ್ ಇದೆ. ಟರ್ನ್ ಆಫ್, ಟರ್ನ್ ಡೌನ್, ಟರ್ನ್ ಅಪ್, ಹೀಗೆ ಫ್ರೇಜಲ್ ವರ್ಬ್ಸನ್ನು ಒಂದು ಸಿಚುವೇಷನಲ್ಲಿ ತಿಳ್ಕೊಳ್ತಾ ಹೋಗೋದು ವೆರಿ ವೆರಿ ಇಂಪಾರ್ಟೆಂಟ್. ಹೀಗೆ ಲಕ್ಷಾಂತರ ಫ್ರೇಜಲ್ ವರ್ಬ್ಸ್ ಇದೆ. ಅದರಲ್ಲಿ ಇಂಪಾರ್ಟೆಂಟಾಗಿ ತಾವು ಕಲಿಬೋದು. ಒಂದು 2000 ಫ್ರೇಜಲ್ ವರ್ಬ್ಸ್, ಅವುಗಳ ಮೀನಿಂಗ್ ಸಿಚುವೇಷನಲ್ಲಿ ಕಲಿತ್ರೆ ದಟ್ಸ್ ಎನಫ್ ಅಂತ ಅಂದ್ಕೊಳ್ತೀನಿ. ಇನ್ನು ಉಳಿದದನ್ನು ಗೆಸ್ ಔಟ್ ಮಾಡ್ಬೋದು. ಅವುಗಳನ್ನು ಕೂಡ ನಾನು ಟೀಚ್ ಮಾಡ್ತೇನೆ. ಕಂಪ್ಲೀಟ್ ಚೂಸಿಂಗ್ ದ ರೈಟ್ ವರ್ಡ್. ಸ್ಯಾಟಿಸ್ಫ್ಯಾಕ್ಟರಿ ಆಗುತ್ತೆ. ಕಂಫರ್ಟೇಬಲ್ ಆಗುತ್ತೆ. ಸೊ ರೈಟ್ ಆನ್ಸರ್ ಇಲ್ಲಿ ಇದೇನಿದೆ ಅಂದರೆ ದೀಸ್ ಆರ್ ವರ್ಬ್ ಫಾರ್ಮ್ಸ್. ಇವಕ್ಕೆ ನೌನ್ ಫಾರ್ಮ್ನು ಬರೋಕ್ಕೆ ಹೇಳ್ತಾರೆ. ಕಂಫರ್ಟ್ ಆ್ಯಂಡ್ ಸ್ಯಾಟಿಸ್ಫೈ ಬೋತ್ ಆರ್ ವರ್ಬ್ಸ್ ಇದೆ. ಇವುಗಳ ನೌನ್ ಫಾರ್ಮ್ಸ್ ಏನಿದೆ ಅಂತಂದರೆ ಈ ರೀತಿ ಆಗುತ್ತೆ. ಹಾಗೆಯೇ ಕೆಲವು ಟೈಮ್ ನೋಡಿ ಸ್ಯಾಟಿಸ್ಫ್ಯಾಕ್ಷನ್ ಕೂಡ ನೌನ್ ಫಾರ್ಮ್ ಹೌದು, ಅದನ್ನು ಕೂಡ ನೆನಪಿಡಿ. ಫೇಮ್, ದ ಆಕ್ಟರ್ಸ್ ಫೇಮ್ ಡಿಡೆಂಟ್ ಹೆಲ್ಪ್ ಹಿಮ್ ಟು ಎಸ್ಕೇಪ್ ಪನಿಷ್ಮೆಂಟ್. ಇಲ್ಲಿ ಅಬ್ಜೆಕ್ಟಿವ್ ವರ್ಡ್ ಯಾವುದಿದೆ ಇದಕ್ಕೆ, ಅಬ್ಜೆಕ್ಟಿವ್ ಫಾರ್ಮ್ನು ಕೂಡ ಕೇಳಿದ್ದಾರೆ. ಫೇಮಸ್ ಆಗುತ್ತೆ ನೋಡಿ. ಒಂದು ವರ್ಡನ್ನು ಕೊಟ್ಟು ಅದರ ನೌನ್ ಫಾರ್ಮರ ಕೇಳ್ಬೋದು ಅಥವಾ ಅದರ ಅಬ್ಜೆಕ್ಟಿವ್ ಫಾರ್ಮರ ಕೇಳ್ಬೋದು. ಸೊ ತಿಳ್ಕೊಡೋದು ಹೇಗೆ ಅಂತಂದರೆ ದಟ್ಸ್ ವೆರಿ ಸಿಂಪಲ್. ಐ ಆಮ್ ಗೋಯಿಂಗ್ ಟು ಗಿವ್ ಯು ದೋಸ್ ಐಡಿಯಾಸ್. ಇಲ್ಲಿ ಸಿಚುವೇಶನ್ ಅದಕ್ಕೆ ಅನುಕೂಲಕರವಾಗಿಲ್ಲ. ವ್ಯಾಟ್ ಇದರ ಎಕ್ಸ್ಪೆಂಡೆಡ್ ಫಾರ್ಮ್ ಇದೆ. ವ್ಯಾಲ್ಯೂ ಆ್ಯಡೆಡ್ ಟ್ಯಾಕ್ಸ್, ಇದು ರೈಟ್ ಆನ್ಸರ್ ಇದೆ. ಹಿ ವಾಸ್ ಅ ವೈಜೆಸ್ಟ್ ಫೂಲ್. ನೋಡಿ ಇಲ್ಲಿ ವೈಜೆಸ್ಟ್ ಫೂಲ್ ಏನಿದೆ, ಇದು ವೈಜೆಸ್ಟ್ ಫೂಲ್ ಒಂದು ಆಕ್ಸಿಮೋರಾನ್ ಇದೆ. ಆಕ್ಸಿಮೋರಾನ್ ಅಂದರೆ ಟೂ ಆಪೋಸಿಟ್ ಐಡಿಯಾಸ್. ಇಲ್ಲಿ ವೈಸ್ ಅಂದರೆ ತುಂಬ ಬುದ್ಧಿವಂತ, ಫೂಲ್ ಅಂದರೆ ಮೂರ್ಖ. ವೈಜೆಸ್ಟ್ ಫೂಲ್ ಅಂದರೆ ಇತ್ತೀಚೆಗೆ ಒಂದು ಕ್ಲಾಸನ್ನು ಮಾಡಿದೆ, ಅಲ್ಲಿ ಹೇಳಿದ್ದೀನಿ ಆಕ್ಸಿಮೋರಾನ್, ವೈಜೆಸ್ಟ್ ಫೂಲ್, ಫೈರ್ ಕೋಲ್ಡ್, ಆಮೇಲೆ ಹೀಗೆ ಪದಗಳು ಬರುತ್ತೆ ಆಪೋಸಿಟ್ ಐಡಿಯಾಗಳು. ಪೀಸ್, ಫೋರ್ಸ್, ಹೀಗೆ ಬರೋವಂಥ ಏನಂತಾರೆ ಆಕ್ಸಿಮೋರಾನ್ ಅಂತ ಹೇಳ್ತಾರೆ. ಸೈಲೆಂಟ್ ಸರ್ಚಿಂಗ್ ಸಾಫ್ಟ್ಲಿ ಬ್ಯಾಕ್ವರ್ಡ್ಸ್ ಅಂತ ಇದೆ. ಇಲ್ಲಿ ಎಸ್ ಸೌಂಡ್ ಈಸ್ ರಿಪೀಟೆಡ್ ಸೆವರಲ್ ಟೈಮ್. ಎಸ್ ಸೌಂಡ್ ರಿಪೀಟ್ ಆಗಿದೆ. ಈ ರೀತಿ ರಿಪೀಟ್ ಆಗಿದ್ರೆ ಏನಂದರೆ ಅಲಿಟ್ರೇಷನ್ ಅಂತ ಹೇಳ್ತಾರೆ. ಫಿಗರ್ ಆಫ್ ಸ್ಪೀಚ್ ಮೇಲೆ 3 ಮಾರ್ಕ್ಸಿನ ಕ್ವಶನ್ಸ್ ಇದೆ. ಆ ವಿಡಿಯೋ ವಿಡಿಯೋ ಏನು ಫಿಗರ್ ಆಫ್ ಸ್ಪೀಚ್ ಮೇಲೆ ಮಾಡಿದ್ದೀನಲ್ಲ, ಐ ಆಮ್ ಗೋಯಿಂಗ್ ಟು ಬ್ರಿಂಗ್ ಇಟ್ ಇನ್ ಡಿಫ್ರೆಂಟ್ ಫಾರ್ಮ್, ಬೇರೆ ಬೇರೆ ಫಾರ್ಮಲ್ಲಿ ಮತ್ತೊಂದು-2 ಟೈಮ್ ತರ್ತೇನೆ. ಸೊ ಯು ವಿಲ್ ಗೆಟ್ ದ ಗುಡ್ ಐಡಿಯಾ ಅನ್ನೋಕ್ಕೋಸ್ಕರ. ದ ಗ್ರಾಸ್ ಈಸ್ ಆಲ್ಸೋ ಲೈಕ್ ಮಿ. ಲೈಕ್ ಅನ್ನೋ ವರ್ಡ್ ಇದೆ, ವೆರಿ ಈಸಿ ಸಿಮಿಲಿ. ಐ ಆಮ್ ರೆಡಿ ಹಿಯರ್ ನೌ, ಇದನ್ನು ತಾವು ಯಾವ ರಿಪೋರ್ಟೆಡ್ ಸ್ಪೀಚಲ್ಲಿ ಬರೀಬೇಕು. ಹೀ ಸೆಡ್ ದಟ್, ಹೌದ್ರಾ. ಐ ಚೇಂಜಸ್ ಟು ಹಿ, ಯಾಮ್ ಚೇಂಜಸ್ ಟು ವಾಸ್, ರೆಡಿ ಹಿಯರ್ ಚೇಂಜಸ್ ಟು ದೇರ್, ನೌ ಚೇಂಜಸ್ ಟು ದೆನ್, THEN ದೆನ್ ಆಗಬೇಕು. ಅವ್ರು ಧ್ಯಾನ್ ಮಾಡಿದ್ದಾರೆ. ದಟ್ಸ್ ಓಕೆ. ಟರ್ನ್ ಆಫ್ ದ ಫ್ಯಾನ್ ಕ್ಯಾನ್ ಬಿ ಪೊಲೈಟ್. ಟರ್ನ್ ಆಫ್ ದ ಫ್ಯಾನ್ ಅನ್ನೋದನ್ನು ಪೊಲೈಟಾಗಿ ಯೂಸ್ ಮಾಡ್ಬೋದು. ಹೇಗೆ ಅಂದರೆ ಕುಡ್ ಯು ಟರ್ನ್ ಆಫ್ ದ ಫ್ಯಾನ್, ಕುಡ್ ಯು ಟರ್ನ್, ವಿಲ್ ಯು ಟರ್ನ್, ಪ್ಲೀಸ್ ಟರ್ನ್, ಇವೆಲ್ಲ ಪೊಲೈಟ್ ಮಾಡೋದಕ್ಕೆ ಬಳಸುವಂಥ ಒಂದು ಎಕ್ಸ್ಪ್ರೆಷನ್ಸ್. ದೇ ಆರ್ ಗೋಯಿಂಗ್ ಟು ಹಿಮಾಲಯಾಸ್. ಇಲ್ಲಿ ಈ ಸೆಂಟೆನ್ಸಲ್ಲಿ ಒಂದು ತಪ್ಪಿದೆ. ಏನಿದೆ ಅಂದರೆ ದ ಹಿಮಾಲಯಾಸ್ ಹಚ್ಚಬೇಕು. ಏನು ಮೌಂಟೇನ್ ರೇಂಜಸ್ ಇದ್ದಾಗ ದ ವಿಂಧ್ಯಾಸ್, ದ ಆಲ್ಫಾಸ್, ದ ಹಿಮಾಲಯಾಸ್, ಹೀಗೆ ರೇಂಜಸ್ ಹಿಂದ್ಗಡೆ ದ ಹಚ್ಚಬೇಕು. ಅವರು ಹಚ್ಚಿಲ್ಲ, ಆ್ಯಡ್ ಮಾಡಿಲ್ಲ. ಹಾಗಾಗಿ ಇಲ್ಲಿ ದ ಇರೋವಂಥ ವರ್ಡ್ ಯಾವುದಿದೆ, ಐ ಆಮ್ ಗೋಯಿಂಗ್ ಟು ದ ಹಿಮಾಲಯಾಸ್, ಇದು ರೈಟ್ ಆನ್ಸರ್. ಆ್ಯಂಡ್ ಚಿಲ್ಡ್ರನ್ ಲೈಕ್ಸ್ ಸ್ವೀಟ್. ನೋಡಿರಿ ಚಿಲ್ಡ್ರನ್ ಪ್ಲೂರಲ್ ಇದೆ, ಪ್ಲೂರಲ್ ವರ್ಬ್ ಬರಬೇಕಾದ್ರೆ ಸಿಂಗ್ಯುಲರ್ ವರ್ಬ್ ಬಂದಿದೆ.
ಹಾಗಾಗಿ ಚಿಲ್ಡ್ರನ್ ಲೈಕ್ ಸ್ವೀಟ್ಸ್ ಇದೆಯಲ್ಲ ಅದು ದಿಸ್ ಒನ್ ಈಸ್ ರೈಟ್. ಫೋರ್ತ್ ಒನ್ ಡಿ ಈಸ್ ದ ರೈಟ್ ಆನ್ಸರ್. ನೋಡಿ, ಆಫ್ಟರ್ ದಿಸ್ ಐ ಆಮ್ ಗೋಯಿಂಗ್ ಟು ಬ್ರಿಂಗ್ ಯಾವುದು ತರಕ್ಕೆ ಹೋಗ್ತಾ ಇದ್ದೀನಿ ಅಂತಂದರೆ ಡಿಸ್ಕ್ರಿಪ್ಟಿವ್ ಪೇಪರಲ್ಲಿರುವಂಥ 2-3 ಕ್ವಶನ್ಸನ್ನು ನಾನು ತರ್ತಾ ಹೋಗ್ತೀನಿ. ಐ ಆಮ್ ಗೋಯಿಂಗ್ ಟು ಬ್ರಿಂಗ್. ನಾನು ಯಾಕೆ ಅಂತೀನಿ, ಟು ಶೋ ದ ಇಂಪಾರ್ಟೆನ್ಸು ಇದು ಬರುತ್ತೆ ಅನ್ನೋದು ನಿಮಗೆ ಗೊತ್ತಾಗಲಿನಕ್ಕೋಸ್ಕರ ಎಕ್ಸಾಮ್ ಟೆಕ್ಸ್ಟ್ ಬುಕ್ ಆ್ಯಕ್ಚುಲಿ ಪ್ರಿಸ್ಕ್ರೈಬ್ಡ್ ಆಗಿರೋಂಥ ಕ್ವಶನ್ ಪೇಪರ್ನಲ್ಲಿರೋ ಕ್ವಶನ್ಸ್ ತರೋದ್ರ ಮೂಲಕ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಸೊ ಬಿ ಹಿಯರ್. ಹಾಗೆಯೇ ಈ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ನಿಮ್ಮ ಕೆಲವರು ಏನು ಮಾಡ್ತಾರೆ ಅಂದರೆ ತಮ್ಮ ಯಾವ ಸ್ನೇಹಿತರಿಗೆ ಹೇಳೋಲ್ಲ, ತುಂಬ ಸ್ವಾರ್ಥ ಮನೋಭಾವವನ್ನು ಇಟ್ಕೊಂಡಿರ್ತಾರೆ. ನಾನು ಹಾಗೆ ಭಾವಿಸ್ತಾ ಹೋದರೆ ಪ್ರಪಂಚ ಬೆಳೆಯೋದಿಲ್ಲ. ಹಾಗಾಗಿ ತಮ್ಮ ಸ್ನೇಹಿತರಿಗೂ ಬಳಸಿ, ನಿಮ್ಮ ಸ್ನೇಹಿತರಿಗೆ, ಆತ್ಮೀಯ ಮಿತ್ರರಿಗೆ ಹೇಳಿ. ಕೆಲವರು ಲಾಸ್ಟ್ ಟೈಮ್ ಹೀಗೆ ಮಾಡಿದರು. ಸುಮಾರು ಜನ ಯಾರಿಗೂ ಹೇಳಲೇ ಇಲ್ಲ, ನಮ್ಮ ಚಾನಲ್ ಗ್ರೋತ್ ಆಗಲಿಲ್ಲ ಕಾರಣ ಇಂಗ್ಲೀಷ್ ಚಾನಲ್ ಅಂದರೆ ಕಾರಣ ಯಾರಿಗೂ ಕೂಡ ಮಟ್ರಿಯಲ್ ಹೇಳಲೇ ಇಲ್ಲ. ಇಲ್ಲೊಂದು ಕಡೆ ಸಿಗುತ್ತೆ ಮಾಹಿತಿ ಅಂತ ತಮ್ಮ ಸ್ನೇಹಿತರಿಗೆ ಹೇಳಲಿಲ್ಲ. ಅಂಥ ಸ್ವಾರ್ಥ ಮನೋಭಾವ ತಮ್ಮಲ್ಲಿ ಇಲ್ಲ ಅಂತ ಭಾವಿಸಿದ್ದೇನೆ. ಹಾಗಾಗಿ ನಿಮ್ಮ ಸ್ನೇಹಿತರಿಗೂ ನಮ್ಮ ಚಾನಲ್ ಬಗ್ಗೆ ಹೇಳಿ. ಹಾಗೆಯೇ ಈ ವಿಡಿಯೋದ ಲಿಂಕನ್ನು ಶೇರ್ ಮಾಡಿ. ಹಾಗೆಯೇ ತಮಗೆ ಬೇಕಾದ ಇದರ PDF ನೋಟ್ಸನ್ನು ನಾನು ಆಲ್ರೆಡಿ ಶೇರ್ ಮಾಡಿದ್ದೇನೆ ರಾಮನ್ ಟ್ಯುಟೋರಿಯಲ್ ಫಾರ್ GK ಗ್ರೂಪ್ ಟೆಲಿಗ್ರಾಮ್ ಆ್ಯಪಲ್ಲಿ. ಅಲ್ಲಿ ಹೋಗಿ ಅದನ್ನು ತೊಗೊಳ್ಳಿ. ಹಾಗೆಯೇ ಬೇರೆ ಅಲ್ಲಿ ಮೇಲ್ಗಡೆ ಫ್ಲೋ ಮಾಡ್ತಾ ಹೋದಾಗ ನಿಮಗೆ ಸಾಕಷ್ಟು ನೋಟ್ಸನ್ನು ಆಲ್ರೆಡಿ ಶೇರ್ ಮಾಡಿದ್ದೇನೆ, ಅದನ್ನು ಕೂಡ ಬಳಸಿ ಅಂತ ಹೇಳ್ತೀನಿ. ನಮ್ಮ ಫೇಸ್ಬುಕ್ ಗ್ರೂಪಿಗೆ ಸೇರಿ ಅಲ್ಲಿ ಕಾಮೆಂಟ್ ಮಾಡ್ಬೋದು, ಮತ್ತೊಂದು ಮಾಡ್ಬೋದು. ಈಗ ಆಲ್ರೆಡಿ ವಾಟ್ಸಪ್ ಗ್ರೂಪ್ ಇದ್ದರೆ ಪ್ರಾಬ್ಲಮ್ ಇಲ್ಲ, ಎಲ್ಲ ಕಡೆ ನಿಮಗೆ ಲಿಂಕ್ಗಳು ಸಿಗುತ್ತೆ. ಟೆಲಿಗ್ರಾಮ್ ಗ್ರೂಪಲ್ಲಿ ಮಾತ್ರ ನಿಮಗೆ ನೋಟ್ಸು ಸಿಗುತ್ತೆ. ದಟ್ಸ್ ಇಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.